ಒಂದು ಕಡೆ ಹಿಂದುತ್ವ ಸಂಘಟನೆ ಹೀಗೆ ಸಾಮಾಜಿಕ ಇದರಲ್ಲಿ ಚಟುವಟಿಕೆ ಸಿಕ್ಕಾಬಟ್ಟೆ ನಿಮ್ಮನ್ನು ನೀವೇ ತೊಡಗಿಸ್ಕೊಂಡಿದ್ರಿ. ಅದೆಲ್ಲವೂ ಕೂಡ ಆ ಒಂದು ವರ್ಕ್ ಪ್ಯಾಟ್ರನ್ ನಿಮಗೆ ಈ ಬಿಗ್ ಬಾಸ್ ಅಲ್ಲಿ ಎಷ್ಟು ಮಟ್ಟಿಗೆ ಯೂಸ್ ಆಯ್ತು? ಅಂದ್ರೆ ಮಾತಲ್ಲ ಆಗಬಹುದು, ನಿಮ್ಮ ನಡವಳಿಕೆ ಆಗಬಹುದು, ಅಥವಾ ಒಂದು ಸಾಮಾಜಿಕ ಸಂಬಂಧವನ್ನ ಎತ್ತಿ ತೋರ್ಸೋದ್ರಲ್ಲಿ ಇರಬಹುದು, ಯಾವ ರೀತಿ ನಿಮ್ಗೆ ಸಹಾಯ ಆಯ್ತು? ನೋಡಿ, ಬಿಗ್ ಬಾಸ್ ಅನ್ನೋದು ಬದುಕನ್ನ ಎದುರಿಸೋದಕ್ಕೆ ಒಂದು ಟ್ರೈನಿಂಗ್ ಕೊಡೋ ಯೂನಿವರ್ಸಿಟಿ ಅಂತ ನಾನು ನಂಬ್ತೇನೆ. ಯಾಕಂದ್ರೆ ನಾನು ಹೊರ ಪ್ರಪಂಚದಲ್ಲಿ ಸಾಕಷ್ಟು ಏರು ಇಳಿತಗಳನ್ನ ಕಂಡವಳು, ಸಾಕಷ್ಟು ಅಪಮಾನಗಳನ್ನ ಮತ್ತು ಸನ್ಮಾನಗಳನ್ನ ಎರಡನ್ನೂ ನಾನು ನೋಡಿದವಳು. ಸೊ ಹೊರಗಿನ ಬದುಕು ನಾನು ನಡೆದು ಬಂದ ಹಾದಿ ಏನಿದೆ ಅದು ಸ್ಕ್ರಾಚ್ ಇಂದ ನಾನು ಕಟ್ಟಿರೋದು. ಚೈತ್ರ ಕುಂದಾಪುರ ಏನ್ ಸಾಮಾನ್ಯ ಚೈತ್ರ ಇದ್ಲು, ಸೊ ಹಾಲ್ ಮಾರುವ ಮಗಳಾಗಿದ್ದ ಸಾಮಾನ್ಯ ಚೈತ್ರ ಕುಂದಾಪುರ ಆಗುವ ಹಾದಿ ಈಸಿದಿರ್ಲಿಲ್ಲ. ಅದು ತುಂಬಾ ಕಷ್ಟ ಆಯ್ತು, ಸ್ಕ್ರಾಚ್ ಇತ್ತು, ಎದ್ದಿದ್ದೀನಿ ಬಿದ್ದಿದ್ದೀನಿ, ಅಪವಾದ ಅವಮಾನ ಎಲ್ಲ ಅನುಭವಿಸಿದ್ದೀನಿ, ಮತ್ತೆ ಸನ್ಮಾನ ತಗೊಂಡಿದ್ದೀನಿ. ಸೊ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ನನಗೆ ಹೊರ ಪ್ರಪಂಚದಲ್ಲಿ ನಾನು ಎಷ್ಟು ಗಟ್ಟಿ ಆಗ್ತಾ ಬಂದೆ, ಎಲ್ಲವನ್ನ ಕೇಳಿಸ್ಕೊಂಡು ಟೀಕೆ ಟಿಪ್ಪಣಿ ಟ್ರೋಲ್ಗಳು ಕಮೆಂಟ್ಗಳು ಅಪವಾದಗಳು ಆರೋಪಗಳು ಅದನ್ನೆಲ್ಲ ಸಹಿಸ್ಕೊಂಡು ಇರೋದನ್ನ ನಾನು ಹೆಂಗ್ ಕಲ್ತಿದ್ದೆ, ಬಿಗ್ ಬಾಸ್ ಮನೆ ಒಳಗೆ ನಂಗೆ ತುಂಬಾ ಸಹಾಯ ಆಯ್ತು. ನಿಮ್ಮನ್ನ ಕಸದ ಬಟ್ಟಿಗೆ ಎಸಿತಾರೆ, ನಿಮಗೆ ಕಷಾಯ ಕೊಡಿಸ್ತಾರೆ, ನಿಮಗೆ ಕಾಫಿ ಮುಖಕ್ಕೆ ಎರಚ್ತಾರೆ, ನಿಮ್ಮನ್ನ ನಾಮಿನೇಟ್ ಮಾಡ್ತಾರೆ, ನಿಮ್ಮನ್ನ ಕಳಪೆ ಕೊಟ್ಟು ಜೈಲಿಗೆ ಕಳಿಸ್ತಾರೆ. ಸೊ ಇದೆಲ್ಲವನ್ನ ಸಹಿಸ್ಕೊಂಡು ನೀವು ಗಟ್ಟಿಯಾಗಿರ್ಬೇಕಲ್ಲ. ಸೊ ಆ ಗಟ್ಟಿತನ ನನ್ನ ಹೊರ ಪ್ರಪಂಚದ ಸಾಮಾಜಿಕ ಜೀವನದಲ್ಲಿ ನಾನ್ ರೂಢಿಸ್ಕೊಂಡ್ ಗಟ್ಟಿತನ ಬಿಗ್ ಬಾಸ್ ಮನೆ ಒಳಗಡೆ ನನಗೆ ಇನ್ನಷ್ಟು ಗಟ್ಟಿಯಾಗಿ ಕಾಣಿಸೋದಕ್ಕೆ. ಮತ್ ತುಂಬಾ ಜನ ಇವತ್ತೇನ್ ಇಷ್ಟಪಡ್ತಿದ್ದಾರೆ, ಚೈತ್ರ ಸ್ಟ್ರಾಂಗ್ ಆಗಿ ಆಡಿದ್ಲು, ಚೈತ್ರ ಇಂಡಿವಿಜುವಲ್ ಆಗಿ ಆಡಿದ್ಲು, ಯಾರ ಹೆಗ್ಲು ನಂಬ್ಕೊಂಡಿರ್ಲಿಲ್ಲ, ಚೈತ್ರ ಸ್ಟ್ರಾಂಗ್ ಆಗಿ ವಾಪಸ್ ಕೊಡ್ತಿದ್ಲು ಯಾರು ಮಾತಾಡಿದ್ರು ಅನ್ನುವ ಜನರ ಪ್ರೀತಿಯನ್ನು ಗಳಿಸಿದೀನಿ. ಇದೆಲ್ಲವೂ ಕೂಡ ಆ ಹಾದಿಯಲ್ಲಿ ನಾನು ಕಲಿತ ಪಾಠದಿಂದ ಬಿಗ್ ಬಾಸ್ ಮನೆ ಒಳಗಡೆ ಉಳ್ಕೊಳ್ಳೋದಕ್ಕೆ ಸಹಾಯ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಚೈತ್ರ, ನಾವು ಬಿಗ್ ಬಾಸ್ ಅಲ್ಲಿ ಈ ಸರಿ ಕೊಟ್ಟಿರುವಂತಹ ಫ್ರಾಗ್ರೆನ್ಸ್ ಅಂತರಂಗ, ಬಹಿರಂಗ, ಚದುರಂಗ, ಈ ಮೂರಲ್ಲಿ ನಿಮ್ಗೆ ಯಾವ್ದು ಸೂಕ್ತವಾಗಿ ಹೊಂದಾಣಿಕೆ ಆಗುತ್ತೆ ಅಂತ ಅನ್ಸುತ್ತೆ? ಅಂತರಂಗದೊಳಗಡೆ ಇದ್ದಿದ್ದನ್ನೇ ಬಹಿರಂಗವಾಗಿ ನಾನು ಹೇಳ್ಕೊಂಡಿದ್ದೀನಿ, ಅದು ನನಗೆ ಬಹಳ ಸೂಕ್ತ ಆಗುತ್ತೆ. ನಾನು ಎಲ್ಲೂ ಆಡಿಲ್ಲ, ನಾನು ಯಾವತ್ತೂ ಆಡುವ ಅವಶ್ಯಕತೆನೆ ಬರಲಿಲ್ಲ. ನೀವು ಚದುರಂಗ ಆಡ್ಬೇಕು ಅಂತಂದ್ರೆ ಸ್ಟ್ರಾಟಜಿ ಹಾಕ್ಬೇಕು. ನಿಮಗ್ ಚದುರಂಗಕ್ಕೆ ಯಾರನ್ನ ಹೊಡೆದ್ರೆ ನಾನು ಉಳ್ಕೋತೀನಿ ಅನ್ನೋ ತಿಳ್ಕೊಬೇಕು. ಬಟ್ ನಾನು ಇಡೀ ಹಾದಿಯಲ್ಲಿ ಎಲ್ಲೂ ಯಾರನ್ನಾದ್ರೂ ಹೊಡಿಬೇಕು ಅಂತ ಯೋಚನೆ ಮಾಡ್ಲಿಲ್ಲ. ಅಂತರಂಗದೊಳಗಡೆ ಏನ್ ಅನ್ನಿಸ್ತಿತ್ತು ಅದನ್ನೇ ಬಹಿರಂಗವಾಗಿ ಹೇಳ್ಕೊಂಡಿದೀನಿ. ಹಾಗೆ ಬಹಿರಂಗವಾಗಿ ಹೇಳ್ಕೊಂಡ ಕಾರಣಕ್ಕೆ ಎಲ್ಲರ ಹತ್ರ ಟೀಕೆ ಟಿಪ್ಪಣಿ ಅಪಮಾನಗಳನ್ನ ಅನುಭವಿಸಿದೀನಿ, ಆದ್ರೆ ಗಟ್ಟಿಯಾಗಿ ನಿಂತಿದ್ದೀನಿ. ಬಹುಶಃ ಎಲ್ಲಾದ್ರೂ ಚದುರಂಗ ಆಡಿದಿದ್ರೆ ಫಿನಾಲೆ ತನಕ ಬರ್ತಿದ್ದೆ ಅನ್ಸುತ್ತೆ. ಈ ಗಟ್ಟಿತನ ಅನ್ನೋದು ಬಿಗ್ ಬಾಸ್ ಬರಕ್ಕಿಂತ ಮುಂಚೆನೆ ಇತ್ತು. ನಾನ್ ನಡೆದು ಬಂದ ಹಾದಿನೇ ಹಾಗೆ. ನನ್ನ ಫೀಲ್ಡ್ ಅಲ್ಲಿ ಬೇರೆ ಯಾರು ಹೆಣ್ಮಕ್ಳಿಲ್ಲ. ಸೊ ಈ ಫೀಲ್ಡ್ ಅಲ್ಲಿ ಹೆಣ್ಮಕ್ಳು ನಿಲ್ಲೋದಷ್ಟು ಸುಲಭನೂ ಅಲ್ಲ, ಬಹಳ ಕಷ್ಟ. ಸೊ ಈ ಫೀಲ್ಡ್ ನನ್ಗೆ ಏನ್ ಕಲ್ಸಿತ್ತು, ಗಟ್ಟಿಯಾಗಿ ನಿಲ್ಲೋದು, ಅಪಮಾನಗಳನ್ನ ಸಹಿಸೋದು, ಮತ್ತೆ ಸ್ಟ್ರಾಂಗ್ ಆಗಿ ಎದ್ ನಿಲ್ಲೋದು, ಬೆದರಿಕೆಗಳು ಜಗದೇ ಇರೋದು. ಇದು ನನಗ್ ಬಿಗ್ ಬಾಸ್ ಮನೆ ಒಳಗಡೆ ತುಂಬಾ ಸಹಾಯ ಆಯ್ತಷ್ಟೇ. ಹೊರಗಡೆ ಸಹಜವಾಗಿತ್ತು ನನ್ ಬದುಕಿನಲ್ಲಿ.